ಧನುರ್ರಾಶಿ ಜೀವನದ ಉಜ್ವಲವಾದಂತಹ ಉತ್ತಮವಾದಂತಹ ಭವಿಷ್ಯ ನಿಮ್ಮ ಕಣ್ಣು ಮುಂದೆ ಬರ್ಬೋದು. ಮುಂದೆ ಹೀಗಾಗಬಹುದು ಅಂತ ಹೇಳಿ ನಿಮ್ಮ ಕಲ್ಪನೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಗಟ್ಟಿ ಆಗಬಹುದು. ಅದೇ ಮಾರ್ಗವನ್ನು ಅನುಸರಿಸಿ ಪ್ರಯತ್ನವನ್ನು ಮಾಡಿ ಅಲ್ಲಿ ನಿಮಗೆ ಶುಭವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆತ್ಮವಿಶ್ವಾಸ, ಭರವಸೆ ನಿಮ್ಮ ಕೆಲಸಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಅಂತಹ ಎಲ್ಲ ವಿಷಯಗಳು ಕೂಡ ನಿಮ್ಮ ಮನಸ್ಸನ್ನು ಮೊದಲು ಗಟ್ಟಿ ಮಾಡಬೇಕು. ಸ್ಥಿರವಾದಂತಹ ಮನಸ್ಸಿನಿಂದ ಪ್ರಯತ್ನಗಳು ನಡೀಬೇಕು ಅಂತ ಅರ್ಥ. ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ತಂದೆಯವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅವರಿಗೆ ಶಸ್ತ್ರಚಿಕಿತ್ಸೆ ಆಗತಕ್ಕಂತಹ ಸಾಧ್ಯತೆಗಳೂ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಅದು ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ ಕ್ಷೇತ್ರಗಳಲ್ಲಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ವರ್ತಿಸಬೇಕಾದಂಥದ್ದು, ನಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದೌರ್ಬಲ್ಯ ಅಂತ ಹೇಳಿ ಅನ್ನಿಸ್ಬೋದು. ಅದಕ್ಕೇನು ಯೋಚನೆ ಮಾಡಬೇಕಾದಂಥದ್ದಿಲ್ಲ. ಎಚ್ಚರಿಕೆಯಿಂದ ಇದ್ದರೆ ಆಯಿತು. ಅದು ಎಲ್ಲೂ ಕೂಡ ನಿಮಗೆ ತೊಂದರೆಯನ್ನು ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕಾದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ ಸಂತಾನಾಪೇಕ್ಷಿಗಳಿಗೆ ಮಕ್ಕಳ ವಿಚಾರದಲ್ಲಿ ಒಲವು ಹುಟ್ಟಲಿಕ್ಕೆ ಭಗವಂತನ ಅನುಗ್ರಹವಾಗತಕ್ಕಂತಹ ಸಮಯ, ಒಳ್ಳೆಯ ಸಮಯ ಇದೆ. ಭಗವಂತನನ್ನು ನಿರ್ಮಲವಾದಂತಹ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ನಿಮ್ಮ ಫಲ ಅಥವಾ ನಿಮ್ಮ ಆಸೆ, ನಿಮ್ಮ ಒಂದು ಕೃಪೆ ಇವೆಲ್ಲವೂ ಕೂಡ ಭಗವಂತನಿಗೆ ಸಂದಾಯವಾಗಲಿ. ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನುವಂತಹ ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಇರಲಿ. ಶುಭವಾದಂತಹ ಫಲವನ್ನು ಸ್ವೀಕಾರ ಮಾಡಿ. ಹಳೆಯ ನೋವು ಅಥವಾ ಅನಾರೋಗ್ಯ ಮರುಕಳಿಸಬಹುದು. ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಳಿ. ಪ್ರೀತಿಪಾತ್ರರ ಅನಗತ್ಯವಾದಂತಹ ಬೇಡಿಕೆಗಳನ್ನು ಒಪ್ಕೊಳ್ಬಾರ್ದು. ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ಏನೋ ಹೇಳ್ತಾರೆ, ಅದು ನಿಮ್ಮ ಒಂದು ಸ್ಥಾನ ಮಾನಕ್ಕೆ, ನಿಮ್ಮ ಯೋಗ್ಯತೆಗೆ ಅಲ್ಲದೇ ಇರತಕ್ಕಂತಹ ಕೆಲಸ ಅಂತ ಆದರೂ ಕೂಡ ದಾಕ್ಷಿಣ್ಯಕ್ಕೆ ಒಪ್ಕೊಳ್ತೀನಿ ಅಂತಂದರೆ ಅದರಿಂದ ಆಗತಕ್ಕಂತಹ ತೊಂದರೆಗಳನ್ನು, ಕಷ್ಟ ನಷ್ಟಗಳನ್ನು, ಅವಮರ್ಯಾದೆಯನ್ನು ನೀವು ಹೊತ್ತುಕೊಳ್ಬೇಕಾಗತ್ತೆ. ಸಂತೋಷದ ವಾತಾವರಣ, ಆದರೆ ಆರೋಗ್ಯದ ದೃಷ್ಟಿಯಿಂದ ಅದೆಲ್ಲವೂ ಕೂಡ ಹಾಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದವರ ಸಹಕಾರ ಹೊಂದಿದ್ದರೆ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ಬೋದು, ಧೈರ್ಯವಾಗಿ ಇರಬಹುದು ಅಂತ ಅರ್ಥ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಆ ಜಗದ್ಗುರುವಾದಂತಹ ಶ್ರೀಕೃಷ್ಣ ನಿಮ್ಮನ್ನು ಉದ್ಧಾರ ಮಾಡಲಿ. ಶುಭವಾಗಿ. ಕುಂಭರಾಶಿ ಯೋಗ ಮತ್ತು ಧ್ಯಾನಗಳ ಮೊರೆ ಹೋಗಬೇಕು. ಆಗ ರೋಗ ನಿವಾರಣೆಯಾಗತ್ತೆ, ಶರೀರದಲ್ಲಿ ಪುಷ್ಟಿ ಬರುತ್ತೆ ಅನ್ನುವಂಥದ್ದು. ನಿಮ್ಮ ಶರೀರದ ಶಕ್ತಿ ವೃದ್ಧಿ ಆಗಬೇಕು ಅಂತಾದರೆ ಯೋಗದ ಮೊರೆ ಹೋಗಬೇಕು. ಆಗ ಮಾತ್ರ ಶರೀರದಲ್ಲಿ ಪುಷ್ಟಿ ಎನ್ನುವಂಥದ್ದು ಇರುತ್ತೆ. ಹಣದ ವೃದ್ಧಿ ಇದೆ, ಆದರೆ ದೇಹ ಸೌಖ್ಯ ಕಡಿಮೆ. ದುಡ್ಡಿದೆ, ಶರೀರದಲ್ಲಿ ಸುಖ ಇಲ್ಲ. ಪ್ರಯೋಜನ ಏನಾಯಿತು? ಎರಡೂ ಬೇಕು ಅನ್ನುವಂಥದ್ದು. ಆಲಸ್ಯ ಅಥವಾ ಸೋಮಾರಿತನ ಅಂತಕ್ಕಂಥದ್ದು ನೀವು ಹಲವಾರು ಅವಕಾಶಗಳಿಂದ ವಂಚಿತರಾಗೋದಕ್ಕೆ ಮುಖ್ಯ ಕಾರಣವಾಗುತ್ತೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನೀವು ಉತ್ಸಾಹದಿಂದ, ಉತ್ಸುಕತೆಯಿಂದ ಇರಬೇಕು ಅನ್ನುವಂಥದ್ದು. ಏಕಾಂಗಿ ಅಥವಾ ಒಂಟಿತನ ನಿಮ್ಮನ್ನು ಕಾಡಬಹುದು. ಅದರಿಂದ ಹೊರಬರಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಕ್ಕಬೇಕು ಅಂತಾದರೆ ನೀವು ಚಟುವಟಿಕೆಯಿಂದ ಇರಬೇಕು. ಆಗ ಮಾತ್ರ ನಿಮ್ಮ ಒಂದು ಪ್ರತಿಭೆಗೆ ಬೆಲೆ ಸಕಾಲದಲ್ಲಿ ಸಿಕ್ಕುವಂಥದ್ದಾಗತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆಧ್ಯಾತ್ಮಿಕವಾಗಿ ಆಸಕ್ತಿ ಇದ್ದರೂ ಕೂಡ ಅದನ್ನು ರೂಢಿಸ್ಕೊಳ್ಬೇಕು. ಅಧ್ಯಾತ್ಮದ ಪಥದಲ್ಲಿ ಹೋಗಬೇಕು. ಅದರ ಅನುಭವವನ್ನು ನೀವು ಆಸ್ವಾದಿಸಬೇಕು. ಮಕ್ಕಳಿಂದ, ಮಕ್ಕಳ ನಡವಳಿಕೆಯಿಂದ, ಮಕ್ಕಳ ಮಾತುಗಳಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ಆದರೂ ವಯೋಸಹಜವಾಗಿ ಅಥವಾ ಕಾಲಘಟ್ಟಕ್ಕನುಗುಣವಾಗಿ ಅದನ್ನೆಲ್ಲ ಅನುಸರಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳನ್ನು
ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂತಹ ಅಸ್ತ್ರ ನಿಮಗೆ ಗೊತ್ತಿರಬೇಕು. ಇವತ್ತಿನ ಕಾಲದಲ್ಲಿ ನೀವು ಏನೇ ತಿಳುವಳಿಕೆಯನ್ನು ಹೇಳಿದರೂ ಕೂಡ ಅದೆಲ್ಲ ಪಥ್ಯವಾಗುವಂತಹ ಸಂದರ್ಭಗಳು. ಹಾಗಾಗಿ ಪ್ರೀತಿಯೊಂದೇ ಎಲ್ಲವನ್ನ ಗೆಲ್ಲುವುದಕ್ಕೆ ಇರುವಂತಹ ಸಾಧನ ಅಂತ ಹೇಳಿ ಅದನ್ನು ಅರಿಬೇಕಾಗತ್ತೆ. ಈ ದಿವಸ ಉತ್ತಮವಾಗಿರುವಂಥದ್ದು ಆದರೂ ಕೂಡ ನಿಮಗೆ ತೃಪ್ತಿ ಇಲ್ಲ. ಯಾಕೆ ಅಂತಂದರೆ ನಾನು ಹೇಳಿದ್ದಾಗಲಿಲ್ಲ ಅನ್ನುವಂಥದ್ದೊಂದು ಕೊರತೆ. ಅದನ್ನು ಎಲ್ಲ ಕಡೆಯಲ್ಲೂ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಮನೆಯಲ್ಲಿ ಆಶ್ಚರ್ಯ ಅನ್ನುವಂತೆ ಒಂದು ಘಟನೆ ನಡೆಯುವಂತಹ ಸಾಧ್ಯತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.